ಆಮೇಲೆ ಇದು ವೈಫೈ ಕ್ಯಾಮ್ರಾ ಅಲ್ಲ, ಇದು 4G ಕ್ಯಾಮ್ರಾ. ಈ ಜಗತ್ತಲ್ಲಿ ಇಂಟರ್ನೆಟ್ ಬರ್ತಕ್ಕಂಥ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾವು ಇದನ್ನು ನಮ್ಮ ಅಂಗೈಯಲ್ಲೇ ನಾವು ಕೃಷಿ ಜಮೀನನ್ನು ನೋಡ್ಬೋದು. ಎಲ್ಲ ರೈತರಿಗೂ ನಮಸ್ಕಾರ. ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮಸೂನಹಳ್ಳಿ ಗ್ರಾಮದ ರೈತರಾಗಿರ್ತೀವಿ. ಸುಮಾರು ಒಂದು 7 ವರ್ಷದ ಹಿಂದೆ ನಮ್ಮ ಕೃಷಿ ಜಮೀನಲ್ಲಿ ಇರ್ತಕ್ಕಂಥ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಹಾವಳಿಯಿಂದ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಒಂದು ಸ್ವಯಂ ಚಾಲಿತ ಧ್ವನಿವರ್ಧಕದ ಒಂದು ಪರಿಹಾರ ಕಂಡುಕೊಂಡಿದ್ದೆ. ಇವಾಗ ಅದನ್ನು ಅವಶ್ಯಕತೆ ಇರೋ ರೈತರಿಗೂ ಕೂಡ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಒಂದು 3 ವರ್ಷದಿಂದ ಕೂಡ. ಸೊ ಅಂಥ ಸಂದರ್ಭದಲ್ಲಿ ತುಂಬ ಜನ ರೈತರು ನನಗೆ ಆ ಸೌಂಡ್ ಸಿಸ್ಟಮ್ ಜೊತೆಗೆ ಕ್ಯಾಮ್ರಾ ಬೇಕು ಅನ್ನೋ ಒಂದು ವಿಷಯನ ತುಂಬ ಜನ ಕೇಳ್ತಾಯಿದ್ರು. ಸೊ ಹಾಗಾಗಿ ಎಲ್ಲಾದರೂ ಒಂದು ಕ್ಯಾಮ್ರಾವನ್ನು ನಾನು ತರಿಸ್ಕೊಡೋ ವ್ಯವಸ್ಥೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಬೇರೆ ರಾಜ್ಯದಿಂದ ಒಂದು ಅಂಗೈ ಆಗಲವಷ್ಟು ಇರ್ತಕ್ಕಂಥ ಸೋಲಾರ್ ಪ್ಯಾನಲ್ ಇರ್ತಕ್ಕಂಥ ಒಂದು 5 ವೋಲ್ಟ್ಸ್ ಕ್ಯಾಮ್ರಾನ ತರಿಸಿ ಟ್ರಯಲ್ ನೋಡಿದ್ವಿ. ಸುಮಾರು 1.5-2 ತಿಂಗಳು ಅದು ಚೆನ್ನಾಗಿ ಕೆಲಸ ಮಾಡಿತು. ಆಮೇಲೆ ಬ್ಯಾಟ್ರಿ ಬ್ಯಾಕಪ್ ಬರಲಿಲ್ಲ, ಬ್ಯಾಟ್ರಿ ಹೋಗಿಬಿಡ್ತು, ಬ್ಯಾಟ್ರಿ ಸಿಗಲಿಲ್ಲ. ಆಮೇಲೆ ನೆಟ್ವರ್ಕಿಂಗ್ ಇಶ್ಯೂ ಜಾಸ್ತಿ ಇತ್ತು. ಸೊ ಬೇರೆ ಪ್ರಾಬ್ಲಮ್ನಿಂದ ಅದು ಹೋಗಿಬಿಡ್ತು. ಅಂದರೆ ಅದು ಒಂಥರ ಯೂಸ್ ಆ್ಯಂಡ್ ಥ್ರೋ ಕ್ಯಾಮ್ರಾ ಆಗಿತ್ತು. ಸೊ ಈಗಲೂ ಕೂಡ ನಾವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀವಿ, ಒಂದು ಅಂಗೈ ಆಗಲವಷ್ಟು ಪ್ಯಾನಲ್ ಇರುತ್ತೆ, 5 ವೋಲ್ಟ್ ಕ್ಯಾಮ್ರಾ, ಬ್ಯಾಟ್ರಿ ಬಂದುಬಿಟ್ಟು ಕ್ಯಾಮ್ರಾದಲ್ಲಿ ಇನ್ಬಿಲ್ಟ್ ಬಂದುಬಿಡುತ್ತೆ, ಆ ಥರ ಕ್ಯಾಮ್ರಾಗಳನ್ನು. ಸೊ ಅಂಥ ಕ್ಯಾಮ್ರಾದಿಂದ ಫೇಲ್ಯೂರ್ ಆಯಿತು ನನಗೆ ಅದು. ಸೊ ಅದರಲ್ಲಿ ಏನು ಫೇಲ್ಯೂರ್ ಆಯಿತು, ಬೇರೆ ಇನ್ನೇನು ಡೆವಲಪ್ಮೆಂಟ್ ಮಾಡಬೇಕಾಯ್ತು ಅನ್ನೋದನ್ನು ನೋಡಿ ನಾನು ಕ್ಯಾಮ್ರಾ ಸಲುವಾಗಿಯೇ ಒಂದು ಸೋಲಾರಿಂದ ಚಾರ್ಜ್ ಆಗಿ ಕ್ಯಾಮ್ರಾ ಚಾಲನೆಯಲ್ಲಿ ಆಗೋ ಥರ ಒಂದು UPS ಥರ ನಾನು ಇದನ್ನೊಂದು ಡೆವಲಪ್ಮೆಂಟ್ ಮಾಡಿಸಿದ್ವಿ. ಸೊ ಇದನ್ನು ಡೆವಲಪ್ಮೆಂಟ್ ಮಾಡಿಸಿ ಇದಕ್ಕೆ ಒಂದು 12 ವೋಲ್ಟ್ಸ್ ಕ್ಯಾಮ್ರಾನ ನಾವು ಅಟ್ಯಾಚ್ ಮಾಡಿಬಿಟ್ಟು ಸುಮಾರು 1-1.5 ವರ್ಷ ಟ್ರಯಲ್ ನೋಡಿದ್ವಿ. ಅದು ಸಕ್ಸಸ್ ಆಯಿತು. ಇವಾಗ ಅವಶ್ಯಕತೆ ಇರ್ತಕ್ಕಂಥ ರೈತರಿಗೆ 3 ಮಾಡೆಲ್ನಲ್ಲಿ ನಾನು ರೆಡಿ ಮಾಡಿಬಿಟ್ಟು ನಾನು ಅವಶ್ಯಕತೆ ಇರೋ ರೈತರಿಗೆ ನಾನು ಕೊಡ್ತಾಯಿದ್ದೀನಿ. ಸೊ ಒಂದು ಕಡೆಯಿಂದ ಒಂದೊಂದಾಗಿ ನಾವು ತಿಳ್ಕೊತ ಬರೋಣ ಏನೇನು ವಿಶೇಷತೆ ಇರ್ತೈತಿ 3 ಕ್ಯಾಮ್ರಾದಲ್ಲಿ ಅಂತ. ಆ್ಯಕ್ಚುಲಿ ಈ ಮೊದಲ 2 ಮಾಡೆಲ್ ಏನಿದೆಯಲ್ಲ, ಇದು 2 ಕ್ಯಾಮ್ರಾ ಒಂದೇ. ಇದು ಕ್ಯಾಮ್ರಾದಲ್ಲಿ ಏನು ವ್ಯತ್ಯಾಸ ಇರೋಲ್ಲ. ಈ ಸೋಲಾರ್ ಸಿಸ್ಟಮಲ್ಲಿ ಬ್ಯಾಟ್ರಿ ಬ್ಯಾಕಪ್ನಲ್ಲಿ ಡಿಫ್ರೆನ್ಸ್ ಇರ್ತೈತಿ. ಈ ಮೊದಲನೇದು ಏನಿರ್ತೈತಿ ಅನ್ನೋದಾದರೆ, ಇದರಲ್ಲಿ 20 ವ್ಯಾಟ್ ಸೋಲಾರ್ ಪ್ಯಾನಲ್ಲು, 6Ah ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಇರ್ತೈತಿ. ಹೆಚ್ಚು ಕಡಿಮೆ 1-2 ದಿನ ಇದ್ರ ಬ್ಯಾಟ್ರಿ ಬ್ಯಾಕಪ್ ಇರ್ತೈತಿ. ಅಂದರೆ ಡೇ ಟೈಮ್ ಬಿಸಿಲು ಬಿತ್ತಂದ್ರೆ ನೈಟ್ ಪೂರ್ತಿ ರನ್ ಆಗುತ್ತೆ, ಡೇ ಟೈಮ್ ಒಂಥರ ಕ್ಲೌಡಿ ಇತ್ತಂದ್ರೆ ನಡಿತೈತಿ, ಆ ಥರ ಇರ್ತೈತಿ. ಇನ್ನು ಕ್ಯಾಮ್ರಾ ಬಂದುಬಿಟ್ಟು 4MP ಕ್ಯಾಮ್ರಾ. ಈ ಕ್ಯಾಮ್ರಾದಲ್ಲಿ ಏನು ವಿಶೇಷತೆ ಇರ್ತೈತಿ, ಆ್ಯಕ್ಚುಲಿ ನಾನು ಕ್ಯಾಮ್ರಾ ಬಂದುಬಿಟ್ಟು ಈ ಸದ್ಯಕ್ಕೆ ನಾನು ಟ್ರೂವ್ಯೂ ಕಂಪ್ನಿದು 12 ವೋಲ್ಟ್ಸ್ ಕ್ಯಾಮ್ರಾ ಕೊಡ್ತಾಯಿದ್ದೀನಿ. ಇದರಲ್ಲಿ ಬ್ಯಾಟ್ರಿ ಇನ್ಬಿಲ್ಟ್ ಇರೋಲ್ಲ, ಬ್ಯಾಟ್ರಿಯಲ್ಲಿ ನಾವು ಇದರಲ್ಲಿ ಸ್ಟೋರ್ ಮಾಡಿರ್ತೀವಿ. ಆಮೇಲೆ ಬ್ಯಾಟ್ರಿ ಬಂದುಬಿಟ್ಟು 6 ವರ್ಷಕ್ಕೊಮ್ಮೆ, 1 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ ಬ್ಯಾಟ್ರಿ ಚೇಂಜ್ ಮಾಡ್ಬೇಕು ಅನ್ನೋಂಗಿರಲ್ಲ. ಇದರಲ್ಲಿ ನಾವು ನಾರ್ಮಲ್ ಬ್ಯಾಟ್ರಿ ಯೂಸ್ ಮಾಡಿರಲ್ಲ, ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಯೂಸ್ ಮಾಡಿದ್ದೀವಿ. ಇದರ ತುಂಬ ವರ್ಷಗಳ ಕಾಲ ಇದರ ಲೈಫ್ ಇರ್ತೈತಿ. ಇನ್ನು ಕ್ಯಾಮ್ರಾ ವಿಶೇಷತೆ ಏನು ಅಂದರೆ, ಇದು 4MP ಕ್ಯಾಮ್ರಾ, ಡ್ಯುಯಲ್ ಲೆನ್ಸ್ ಇರ್ತೈತಿ, 350 ಡಿಗ್ರಿ ರೊಟೇಷನ್ ಇರ್ತೈತಿ, 350 ಡಿಗ್ರಿ ರೊಟೇಷನ್ ಇರ್ತೈತಿ. ಡೇ ಆ್ಯಂಡ್ ನೈಟ್ ಕಲರ್ ವಿಷನ್ ಇರ್ತೈತಿ. ಹ್ಯೂಮನ್ ಟ್ರ್ಯಾಕಿಂಗ್ ಇರುತ್ತೆ, ಅಂದರೆ ಇದಕ್ಕೆ ಯಾವುದಾದ್ರೂ ಒಂದು ಬ್ಲಡೆಡ್ ಅನಿಮಲ್ಸ್ ಗೊತ್ತಾಯ್ತು ಅಂದರೆ ಅದನ್ನು ಟ್ರ್ಯಾಕ್ ಮಾಡ್ತೈತಿ. ಹ್ಯೂಮನ್ ಡಿಟೆಕ್ಷನ್ ಇರ್ತೈತೆ, ಆ ಅನಿಮಲ್ಸನ್ನು ಗುರುತಿಸ್ತೈತಿ, ಇಲ್ಲೇನೋ ಆಗಿದೆ ಅಂತ. ಆಮೇಲೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ಕೂಡ ನಮಗೆ ಮೊಬೈಲಲ್ಲಿ ತೋರಿಸುತ್ತೆ ಕೂಡ. ಆಮೇಲೆ ಮೋಷನ್ ಟ್ರ್ಯಾಕಿಂಗ್ ಇರ್ತೈತಿ, ಹ್ಯೂಮನ್ ಟ್ರ್ಯಾಕಿಂಗು, ಡೇ ಆ್ಯಂಡ್ ನೈಟ್ ಕಲರ್ ವಿಷನ್ ಇರ್ತೈತಿ. ಆಮೇಲೆ ಹೌದು, ನೈಟ್ ಕೂಡ ನೈಟ್ ನಾವು ಕಲರ್ ವಿಷನ್ ಕೊಟ್ಕೊಂಡ್ರೆ ಈ ಕ್ಯಾಮ್ರಾದಲ್ಲಿ ಏನು ಲೈಟ್ಗಳಿದಾವಲ್ಲ, ಈ ಲೈಟ್ಗಳು ಆನ್ ಆಗಿ ಅದೇ ಬೆಳಕು ಬಿಟ್ಕೊತೈತಿ. ಅದು ಸರ್, ಒಂದು ಕ್ಯಾಮ್ರಾ ಸುಮಾರು 2 ಹೆಚ್ಚು ಕಡಿಮೆ 3 ಎಕರೆವರೆಗೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಡೇ ಟೈಮಲ್ಲಿ. ಇನ್ನು ದೂರ 4-5 ಕಿಲೋಮೀಟ್ರ್ ದೂರ ಇರ್ತಕ್ಕಂಥ ಗುಡ್ಡನೂ ಗೊತ್ತಾಗುತ್ತೆ, ಬಟ್ ಕ್ಲಾರಿಟಿ ನಮಗೆ ಎಫೆಕ್ಟಿವ್ ಕ್ಲಾರಿಟಿ ಅಷ್ಟಿರ್ತೈತಿ. ಆಮೇಲೆ ಇನ್ನೊಂದು, ಆ ಹ್ಯೂಮನ್ ಡಿಟೆಕ್ಷನ್ ಆದಾಗ ಒಂದು ಸೈರನ್ ಸ್ಪೆಷಲಿಟಿ ಕೂಡ ಇದಕ್ಕಿದೆ. ಅಥವಾ ಆ ಸೈರನ್ ಬೇಡ, ನಮಗೆ ಬೇರೆ ಥರ ಶಬ್ದ ಬೇಕು, ನಾವು ಬೇರೆ ಏನಾದ್ರು ಕೊಟ್ಕೊತೀವಿ ಅದನ್ನು ಬೇಕಾದ್ರೂ ಕೊಟ್ಕೋಬೋದು. ಆಮೇಲೆ ಈ ಲೈವ್ ನೋಡ್ತಿರ್ಬೇಕಾದ್ರೆ ಅಲ್ಲಿ ಯಾರಾದರೂ ಗೊತ್ತಾಯಿತು, ಯಾರಾದರೂ ಇದ್ದಾರೆ ಅಂತ ಗೊತ್ತಾದರೆ ಅವ್ರಿಗೊಂದು ವಾಯ್ಸ್ ಮೆಸೇಜ್ ಕೂಡ ಕೊಡ್ಬೋದು. ಇದು ಬಂದುಬಿಟ್ಟು 12 ವೋಲ್ಟ್ಸ್ ಕ್ಯಾಮ್ರಾ. ನೀವು ಕರೆಂಟ್ಗೂ ಯೂಸ್ ಮಾಡ್ಬೋದು, ಸೋಲಾರ್ಗೂ ಯೂಸ್ ಮಾಡ್ಬೋದು. 5 ವೋಲ್ಟ್ ಕ್ಯಾಮ್ರಾ ಥರ ಯೂಸ್ ಆ್ಯಂಡ್ ಥ್ರೋ ಅಲ್ಲ. ಅಂದರೆ ಅದು ಒಂಥರ ₹2 ಪೆನ್ ಇದ್ದಂಗೆ, ಅದು ಒಂದು ಸರಿ ಒಂದು ಲೈನ್ ಬರೀತದೋ ಒಂದು ಅಕ್ಷರ ಬರೀತದೋ ಗೊತ್ತಿಲ್ಲ. ಬಟ್ ಈ ಸಿಸ್ಟಮ್ಗಳು ಆ ಥರ ಇಲ್ಲ. ತುಂಬ ಬೇಡಿಕೆ ಇರ್ತಕ್ಕಂಥದ್ದು. ತುಂಬ ಟ್ರಯಲ್ ನೋಡಿ 3 ಕಾಲಮಾನಗಳು, ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಎಲ್ಲ ಟ್ರಯಲ್ ನೋಡಿ ರೈತರಿಗೋಸ್ಕರನೇ ನಾವು ಇದನ್ನು ರೆಡಿ ಮಾಡ್ಕೊತದ್ದು. ಆಮೇಲೆ ಇದು ವೈಫೈ ಕ್ಯಾಮ್ರಾ ಅಲ್ಲ, ಇದು 4G ಕ್ಯಾಮ್ರಾ. ಇದಕ್ಕೆ ನಾವು ಸಿಮ್ ಕಾರ್ಡ್ ಹಾಕ್ಕೊಂಡ್ರೆ ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಬೋದು. ನಾವು ಈ ಜಗತ್ತಲ್ಲಿ ಇಂಟರ್ನೆಟ್ ಬರ್ತಕ್ಕಂಥ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾವು ಇದನ್ನು ನಮ್ಮ ಅಂಗೈಯಲ್ಲೇ ನಾವು ಕೃಷಿ ಜಮೀನನ್ನು ನೋಡ್ಬೋದು. ಆಮೇಲೆ ಇದ್ರ ಜೊತೆ ನಾವೊಂದು 256 GB ಮೆಮೊರಿ ಕಾರ್ಡ್ ಕೊಟ್ಟಿರ್ತೀವಿ. 30 ದಿನ, 1 ತಿಂಗಳ ರೆಕಾರ್ಡಿಂಗ್ ಬ್ಯಾಕಪ್ ಇರ್ತೈತಿ. ಸೊ ಆ ಸ್ಪೆಷಲಿಟಿ ಇರ್ತದೆ. ಅದ್ರ ಜೊತೆ ನಾವು ಉಚಿತವಾಗಿ ಕೊಟ್ಟಿರ್ತೀವಿ. ಇದು ಸೈರನ್ ಶಬ್ದ ಯಾವ ಥರ ಬರ್ತೈತಿ ಅಂತ ನಾವು ನೋಡೋದಾದರೆ, ಅದು ಮ್ಯಾನ್ಯಲ್ ಆಗಿ ನಾವು ಡಿಟೆಕ್ಷನ್ ಆದ ತಕ್ಷಣ ಆ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು.
ಸೊ ಈ ಥರ ಸೈರನ್ ಸೌಂಡ್ ಬರುತ್ತೆ. ಆಟೋಮೆಟಿಕ್ಕಾಗಿ ಆಟೋಮೆಟಿಕ್ ವಿಮೆನ್ ಡಿಟೆಕ್ಷನ್ ಆಯ್ತು ಅಂದ್ರೆ ಬಂದುಬಿಡುತ್ತೆ. ಆಮೇಲೆ ನೀವು ಮಾತಾಡ್ಬೋದು. ನಾವು ಮಾತಾಡೋದು ತೋರಿಸ್ತೀನಿ ಅದನ್ನು. ಆಮೇಲೆ ಈ ಸೌಂಡ್ ಬೇಡ ನಮಗೆ ಬೇರೆ ಬೇಕಂದ್ರೆ ರೈತರು ಅದನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಈ ಥರ ಆ ಸೌಂಡ್ ಬರ್ಬೋದು. ಆಮೇಲೆ ಅಲ್ಲಿ ನಾವು ಲೈವ್ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಏನಾದರೂ ಐಡೆಂಟಿಫೈ ಆಯಿತು ಯಾರಾದರೂ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು ಅಂದರೆ ನಾವು ಕ್ಯಾಮ್ರಾಗೆ ಕಾಲ್ ಮಾಡಿ ಅಲ್ಲಿರ್ತಕ್ಕಂಥವ್ರಿಗೆ ವಾಯ್ಸ್ ಮೆಸೇಜ್ ಕೊಡ್ಬೋದು. ನಿಮಗೆ ಇಲ್ಲಿಗೆ ಯಾಕೆ ಬಂದರೆ ಹೋಗಿ ಆ ಕಡೆ ಹೋಗಿ ಅಂತ ಬೇಕಾದ್ರೆ ನಾವು ಏನಾದರೂ ಹೇಳ್ಬೋದು. ಸುಮಾರು ಸೌಂಡ್ ಚೆನ್ನಾಗಿ ಬರುತ್ತೆ. ಹೌದು. ಅದನ್ನು ಬಿಟ್ಟರೆ ಯಾರಾದ್ರು ಕೆಲಸ ಮಾಡ್ತಿರ್ತಾರೆ, ಈ ಕೆಲಸ ಆಯ್ತೇನಪ್ಪ ಅಲ್ಲಿದೆ ಅಲ್ಲ ಆ ಕಡೆ ಕೂಡ ಕೆಲಸಕ್ಕೆ ಹೋಗೋ, ನಾನು ಅಲ್ಲಿ ಹೋಗ್ಲಿಕ್ಕೆ ಕೇಳಿದ್ನಲ್ಲ ಅಲ್ಲಿ ಹೋಗೋ, ಯಾರು ಬಂದಿದ್ದಾರೆ ನೋಡು, ಈ ಥರ ನಾವೇನೇ ಮಾತಾಡಿದ್ರು ಕೂಡ ನಾವು ಕ್ಯಾಮ್ರಾಕ್ಕೆ ನಾವು ವಾಯ್ಸ್ ಮೆಸೇಜನ್ನು ಕೊಡ್ಬೋದು. ಸೊ ಕೆಲಸದವ್ರ ಜೊತೆ ಮಾತಾಡ್ಬೋದು. ಹೌದು. ನಾವೇನು ಅನ್ಕೊಂತೀವೋ ಅದನ್ನು ಕ್ಯಾಮ್ರಾಗೆ ನಾವು ಅಪ್ಲಿಕೇಶನ್ ಮೂಲಕ ಕಾಲ್ ಮಾಡಿಬಿಟ್ಟು ನಾವು ನಮ್ಮ ಮೆಸೇಜನ್ನು ಕೊಡ್ಬೋದು. ಇದು ಬೇಸಿಕ್ ಮಾಡೆಲ್ ಆಯಿತು. ಇನ್ನು ಮೇನ್ ಮುಖ್ಯವಾಗಿರೋದಂದರೆ ಇದು ನೋಡಿ, ಕ್ಯಾಮ್ರಾ ಎರಡೂ ಒಂದೇ ಇರ್ತದೆ. ಕ್ಯಾಮ್ರಾದಲ್ಲಿ ವ್ಯತ್ಯಾಸ ಇರೋಲ್ಲ. ವ್ಯತ್ಯಾಸ ಅಂದರೆ ಸೋಲಾರ್ ಪ್ಯಾನಲ್ಲು ಮತ್ತು ಬ್ಯಾಟ್ರಿ. ಇದರಲ್ಲಿ 20 ವ್ಯಾಟ್ ಸೋಲಾರ್ ಪ್ಯಾನಲ್ಲು 6H ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಇರ್ತೈತಿ. ಇದರಲ್ಲಿ 40 ವ್ಯಾಟ್ ಸೋಲಾರ್ ಪ್ಯಾನಲ್ಲು 12H ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಇರುತ್ತೆ. ಇದಕ್ಕೂ 3,000 ರೂಪಾಯಿ ಡಿಫ್ರೆನ್ಸ್ ಇರ್ತೈತೆ ಕಾಸ್ಟು. ಇದು ಏನಂದರೆ ನಿಮಗೆ ಮಳೆಗಾಲದಲ್ಲಿ ಸೈಕ್ಲೋನ್ ಬರಲಿ ಅಥವಾ ಮೋಡ ಮುಚ್ಕೊಂಡಿದ್ರು ಕೂಡ ನಿಮಗೆ ಸಮಸ್ಯೆ ಆಗೋಲ್ಲ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡುತ್ತೆ. ಇದು ಸ್ವಲ್ಪ ಕಂಟಿನ್ಯೂಸ್ ಮಳೆ ಬರ್ತಾಯಿತ್ತು ಅಂದರೆ ಇದು ಸ್ವಲ್ಪ ಚಾರ್ಜಿಂಗ್ ಬ್ಯಾಕಪ್ಪು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತದೆ. ಮಲೆನಾಡು ಪ್ರದೇಶದವ್ರಿಗೆ ಇದು ಸೂಟೇಬಲ್ ಅಲ್ಲ. ಇದು ಎಲ್ಲ ಕಾಲಮಾನಗಳಲ್ಲೂ ಎಲ್ಲ ಥರದ ರೈತರಿಗೂ ಇದು ಉಪಯೋಗ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಎರಡಕ್ಕೂ ಕೂಡ ಒಂದು ವೇಳೆ ಕಂಟಿನ್ಯೂಯಸ್ ಆಗಿ ಮಳೆ ಬಂತು, ಚಾರ್ಜೇ ಆಗಲಿಲ್ಲ ಅನ್ನೋ ಕಾನ್ಸೆಪ್ಟಲ್ಲೂ ಒಂದು ಅಡಾಪ್ಟರ್ನಿಂದ ನೀವು ಕರೆಂಟ್ನಿಂದ ಬೇಕಾದ್ರೂ ಬ್ಯಾಟ್ರಿನೂ ಚಾರ್ಜ್ ಮಾಡ್ಕೋಬೋದು, ಕರೆಂಟ್ನಿಂದ ಕ್ಯಾಮ್ರಾನೂ ರನ್ ಮಾಡ್ಬೋದು. ಕ್ಯಾಮ್ರಾ ಆಪ್ಷನ್ ಎರಡೂ ಒಂದೇ ಇರ್ತೈತಿ. ಇದು ಮಳೆಗಾಲದಲ್ಲಿ ನೀವು ಹೆಂಗಾರ ಮೋಡ ಮುಚ್ಕೊಂಡಿರಲಿ, ಸೈಕ್ಲೋನ್ ಬರಲಿ, ಇದು ಕೂಡ ಈ ಸಿಸ್ಟಮು ಪ್ರಾಬ್ಲಮ್ ಕೊಡಲ್ಲ. ಮುಖ್ಯವಾಗಿ ಹೆಚ್ಚಿನದಾಗಿ ರೈತರು ಕೇಬಲ್ ಕೊಟ್ಟಿರ್ತೀವಿ, ಆಸೆ ಪಡೋದು ಇವಾಗ ಒಂದು ಕ್ಯಾಮ್ರಾ ಕನೆಕ್ಟ್ ಮಾಡೋದು, ಮುಂದೆ ನಿಮಗೆ ಇನ್ನೊಂದು ಕ್ಯಾಮ್ರಾ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಇನ್ನೊಂದು ಕ್ಯಾಮ್ರಾ ಬೇಕು. ಆಮೇಲೆ ಇದಕ್ಕೆ ನೀವು ಮುಂದೆ ಇನ್ನೂ ಒಂದು ಕ್ಯಾಮ್ರಾ ಬೇಕಂದ್ರೆ ನೀವು ಕನೆಕ್ಟ್ ಮಾಡ್ಬೋದು. ನಾವಿಲ್ಲಿ ರೈತರು ಕೇಳ್ತಾರೆ ಈ ಕ್ಯಾಮ್ರಾ ಜೊತೆ ನನಗೊಂದು ಲೈಟ್ನೂ ಬೇಕು ಅಂತ. ರೈತರಿಗೆ ನಾನೊಂದು ವಿಷಯ ಹೇಳ್ತೀನಿ. ನಮ್ಮ ಕ್ಯಾಮ್ರಾದಲ್ಲಿ ನೀವು ನೈಟ್ ಕಲರ್ ವಿಷನ್ ಕೊಟ್ಕೊಂಡ್ರೆ ಕ್ಯಾಮ್ರಾದಲ್ಲೇ ಲೈಟ್ ಆಗುತ್ತೆ, ಎಕ್ಸ್ಟ್ರಾ ಲೈಟ್ ಅವಶ್ಯಕತೆ ಇಲ್ಲ. ಇನ್ನೊಂದು ಕೆಲವರೆಲ್ಲ ಮಾರ್ಕೆಟ್ ಮಾಡೋದ್ರ ಸಲುವಾಗಿ ಇದರ ಜೊತೆ ಇನ್ನೊಂದು ಲೈಟು ಬರ್ತದೆ ಅಂತ ಹೇಳ್ತಾರೆ. ಆದರೆ ಮುಖ್ಯವಾಗಿ ಕೃಷಿ ಜಮೀನಿನಲ್ಲಿ LED ಲೈಟ್ಗಳ ಬಳಕೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ನೀವು ಸಾಧ್ಯವಾದರೆ ನೀವು ಯಾರಾದರೂ ಕೀಟಶಾಸ್ತ್ರಜ್ಞರಿದ್ದರೆ ಅವ್ರ ಕಡೆ ಎಂಕ್ವೈರಿ ಮಾಡ್ಬೋದು. ನನಗೆ ಗೊತ್ತಿದ್ದಂಗೆ ಈ LED ಲೈಟ್ಗಳಿಗೆ ಕೆಲವೊಂದು ಕೀಟಗಳು ಆಕರ್ಷಣೆ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಕ್ಯಾಮ್ರಾ ಜೊತೆ ಎಕ್ಸ್ಟ್ರಾ ಸ್ಟ್ರೀಟ್ ಲೈಟ್ ಬೇಕು ನಮಗೆ ಅಂತಂದು ಅಂದ್ಕೊಂಡವರು ಕೇವಲ ಕೋಳಿ ಫಾರಮ್ ಆಗಿರ್ಬೋದು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹೈನುಗಾರಿಕೆ ಅಥವಾ ಯಾವುದಾದ್ರೂ ಫಾರಮ್ ಹೌಸ್ ಮುಂದೆ ಹಾಕ್ಕೊಳ್ಲಿಕ್ಕಾದರೆ ಅದು ಸೂಟೇಬಲ್ಲು. ಇನ್ನು ಕೃಷಿ ಜಮೀನಿನಲ್ಲಿ ಹಾಕ್ಕೊಂತೀವಿ ಅನ್ನೋದಾದರೆ ಸ್ಟ್ರೀಟ್ ಲೈಟ್ ಅವಶ್ಯಕತೆ ಇಲ್ಲ, ಬಳಸೋದು ಬೇಡ ಅಂತ ನಾನು ಸಲಹೆ ಕೊಡ್ತೀನಿ. ಅಂದಾಗಿ ರೈತರು ಯಾರಿಗೇ ಬೇಕಾದರೆ ಕ್ಯಾಮ್ರಾ ವಿತ್ ಸ್ಟ್ರೀಟ್ ಲೈಟ್ ಬೇಕು ಅನ್ನೋದಾದರೆ ನಾವು ರೆಡಿ ಮಾಡಿ ಕೊಡ್ತೀವಿ. ಸೊ ಅದರದ್ದು ಸ್ಪೆಷಲ್ ಕಾಸ್ಟ್ ಇರ್ತೈತಿ. ಇದನ್ನು ಬಿಟ್ಟರೆ ಇನ್ನೂ ತುಂಬ ಜನ ಶ್ರೀಗಂಧ ಮತ್ತು ರಕ್ತಚಂದನ ಬೆಳೆಗಾರರು, ಸರ್ ನಮಗೆ ಇನ್ನೂ ಕ್ಯಾಮ್ರಾ ದೊಡ್ಡದು ಬೇಕು ಅನ್ನೋ ಒಂದು ವಿಷಯವನ್ನು ಇಟ್ಟಾಗ, ಸೊ ಇಲ್ಲಿ ಒಂದಿದೆ, ಇದು ಡೂಮ್ ಕ್ಯಾಮ್ರಾ ಅಂತ. ಈ ಥರದ ಕ್ಯಾಮ್ರಾ ನೀವು ಹೈವೇಗಳಲ್ಲೆಲ್ಲ ನೋಡಿರ್ಬೋದು. ಇದರಲ್ಲಿ 10x ಜೂಮಿಂಗ್ ಇರ್ತೈತಿ, ಇದರಲ್ಲಿ 36x ಜೂಮಿಂಗ್ ಇರ್ತೈತಿ. ಸೊ ಇದು ದೊಡ್ಡದಿರುತ್ತೆ ಕ್ಯಾಮ್ರಾ. 36x ಜೂಮಿಂಗ್ ಇರ್ತೈತಿ, ಆಟೋ ಟ್ರ್ಯಾಕಿಂಗ್ ಇರ್ತೈತಿ. ಸೊ ಇದೆಲ್ಲ ಸ್ಪೆಷಾಲಿಟಿ ಇರುತ್ತೆ. ಇದ್ರ ಜೊತೆ ಬಂದುಬಿಟ್ಟು ನಿಮಗೆ 80 ವ್ಯಾಟ್ ಸೋಲಾರ್ ಪ್ಯಾನಲ್ ಇರ್ತೈತಿ. ಇದರಲ್ಲಿ 20 ವ್ಯಾಟು 40 ವ್ಯಾಟು, ಇದರಲ್ಲಿ 80 ವ್ಯಾಟ್ ಸೋಲಾರ್ ಪ್ಯಾನಲ್ಲು. ಆಮೇಲೆ 24Ah ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಇರುತ್ತೆ. ಸೊ ಇದು ಕೂಡ ನಿಮಗೆ 2 ದಿನದವರೆಗೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಇದನ್ನು ಕೂಡ ನೀವು ಕರೆಂಟಿಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಕೂಡ ವಿಷನ್ಸ್ ತುಂಬ ಚೆನ್ನಾಗಿರ್ತೈತಿ. ಆಮೇಲೆ ಸೈರನ್ ಸ್ಪೆಷಾಲಿಟಿ ಇದೆ, ವಾಯ್ಸ್ ಕಾಲ್ ಮೆಸೇಜ್ ಅಲರ್ಟ್ ಇದೆ. ಇದ್ರ ಜೊತೆ ಕೂಡ ನಾವು 256 GB ಮೆಮೊರಿ ಕಾರ್ಡ್ ಕೊಟ್ಟಿರ್ತೀವಿ. ಇದರಲ್ಲಿ 15 ದಿನ ರೆಕಾರ್ಡಿಂಗ್ ಬ್ಯಾಕಪ್ ಇರುತ್ತೆ. 256 GB ಮೆಮೊರಿ ಕಾರ್ಡ್, ಇದರಲ್ಲಿ 15 ದಿನ ರೆಕಾರ್ಡಿಂಗ್ ಬ್ಯಾಕಪ್. ಇವುಗಳಲ್ಲಿ 30 ದಿನ ರೆಕಾರ್ಡಿಂಗ್ ಬ್ಯಾಕಪ್ ಇರುತ್ತೆ. ಇದರಲ್ಲಿ 15 ದಿನ ರೆಕಾರ್ಡಿಂಗ್ ಬ್ಯಾಕಪ್ ಇರುತ್ತೆ. ಎಷ್ಟು ಮೆಗಾ ಪಿಕ್ಸೆಲ್ ಇದು? ಇದು 3 MP ಫುಲ್ PTZ ಡೂಮ್ ಕ್ಯಾಮ್ರಾ ಅಂತ ಕರಿತೀವಿ ನಾವು. ಸೊ ನೈಟ್ ವಿಷನ್ ಏನಾದ್ರು ನೈಟ್ ಕೂಡ ಕಲರ್ ವಿಷನ್ ಇರ್ತದೆ. ಆಮೇಲೆ ಲೇಸರ್ ಲೈಟ್, ಇದರಲ್ಲೆಲ್ಲ LED ಲೈಟ್ ಇರ್ತದೆ, ಇದರಲ್ಲಿ ಲೇಸರ್ ಲೈಟ್ ಇರುತ್ತೆ. ತುಂಬ ಇಂಪಾರ್ಟೆಂಟ್, ತುಂಬ ಒಳ್ಳೆ ಕ್ಯಾಮ್ರಾ ಇದು. ಹೆಚ್ಚಾಗಿ ಶ್ರೀಗಂಧ ಮತ್ತು ರಕ್ತಚಂದನ ಈ ಥರ ತುಂಬ ಬೆಲೆ ಬಾಳ್ತಕ್ಕಂಥ ರೈತರು ಇದನ್ನು ಯೂಸ್ ಮಾಡ್ತಾ ಇರ್ಬೋದು. ಬಟ್ ಹೆಚ್ಚಾಗಿ ರೈತರು ತುಂಬ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಈ ಒಂದು ಕ್ಯಾಮ್ರಾ. ನಾನು ಕೂಡ ಜಾಸ್ತಿ ಸಜೆಸ್ಟ್ ಮಾಡೋದಿದೆ, ಯಾಕಂದರೆ ಎಲ್ಲ ಕಾಲಮಾನಗಳಲ್ಲಿ ಇದು ಸೂಟೇಬಲ್.
ಬ್ಯಾಟ್ರಿ ಖಾಲಿ ಆಯಿತು, ಮೋಡ ಮುಚ್ಕೊಂಡೈತಿ, ರಾತ್ರಿ ಕ್ಯಾಮ್ರಾ ಆನ್ ಆಗುತ್ತಿಲ್ಲ, ಈ ಎಲ್ಲ ತಲೆಬೇಸಿ ಇರೋದಿಲ್ಲ. ಸೊ ಇದಾದರೆ ಸ್ವಲ್ಪ ಕಂಟಿನ್ಯೂಸ್ ಆಗಿ 3-4 ದಿನ ಮಳೆ ಬಂತಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇದಾದರೆ ಆ ಒಂದು ಸಂದರ್ಭ ಬರಲ್ಲ. ಈ ಕ್ಯಾಮ್ರಾಗಳನ್ನೆಲ್ಲ ಎಷ್ಟು ಎತ್ತರದಲ್ಲಿ ಹಾಕಬೇಕು ಸರ್? 20 ಅಡಿವರೆಗೂ ಹೈಟಲ್ಲಿ ಹಾಕ್ಬೋದು. ಆಮೇಲೆ ಸಿಮ್ ಕಾರ್ಡು, ಮೆಮೊರಿ ಕಾರ್ಡನ್ನು ರೈತರು ಹಾಕೋಬೇಕು. ನಾವು ಕಂಪ್ಲೀಟ್ ಸೆಟ್ಟನ್ನು ನಾವು ಅಸೆಂಬಲ್ ಮಾಡಿಬಿಟ್ಟು ಕೊಟ್ಟಿರ್ತೀವಿ. ರೈತರು ಯಾರಿಗೇ ಬೇಕಾದರೂ ನೀವು ಜಂಗಮ ಸೋವಿನಹಳ್ಳಿ ಅಂದರೆ ವಿಜಯನಗರ ಜಿಲ್ಲೆ ಕೂಡ್ಲಿಗೆ ತಾಲೂಕು ಜಂಗಮ ಸೋವಿನಹಳ್ಳಿ ಇಲ್ಲಿಗೆ ಬಂದುಬಿಟ್ಟು ನಮ್ಮನ್ನು ನೇರವಾಗಿ ನೋಡಿ ಭೇಟಿ ಮಾಡಿ ಇದ್ರ ವಿಜಯನ್ಸ್ ಎಲ್ಲ ಲೈವಾಗಿ ನೀವು ನೋಡಿ ತೊಗೊಂಡು ಹೋಗ್ಬೋದು. ಅಥವಾ ನಮ್ಮ ದೂರವಾಣಿ ಸಂಖ್ಯೆ 6363737439 ಈ ನಂಬರ್ಗೆ ಕರೆ ಮಾಡಿದರೆ ನಾವು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ವಾಟ್ಸಪ್ ಮೂಲಕನೂ ಕೊಡ್ತೀವಿ. ಇನ್ನು ಇಲ್ಲಿ ಬರಲಿಕ್ಕಾಗಲ್ಲ ಅನ್ನೋದಾದರೆ ನಾವು ಅಕೌಂಟ್ ಡೀಟೇಲ್ಸ್ ಕಳಿಸ್ತೀವಿ. ನಿಮಗೆ ಬೇಕು ಅಂದರೆ ನೀವು ಪೇಮೆಂಟ್ ಮಾಡಿದರೆ ನಾವು VRL ಟ್ರಾನ್ಸ್ಪೋರ್ಟ್ ಮೂಲಕ ಕಂಪ್ಲೀಟ್ ಅಸೆಂಬ್ಲ್ ಮಾಡಿಬಿಟ್ಟು ನಿಮಗೆ ಕಳಿಸ್ಕೊಡ್ತೀವಿ. ಸೊ ನಾವೇ ಕಳಿಸ್ತೀವಿ ನೀವು ಅನ್ನೋದಲ್ಲಿ ಎಲ್ಲ ರೈತರಿಗೆ ಮೂಡ್ತಕ್ಕಂಥ ಮೊದಲನೇ ಪ್ರಶ್ನೆ ಏನಂದರೆ ಇದರ ಇನ್ಸ್ಟಾಲೇಷನ್ ಹೇಗೆ ಮಾಡಬೇಕು, ನಮಗೆ ಗೊತ್ತಾಗಲ್ಲ ಅನ್ನೋ ಒಂದು. ಸೊ ಅದ್ರ ಬಗ್ಗೆ ತಲೆ ಕೆಡಿಸೋಣ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಕಳಿಸೋದು ಕಂಪ್ಲೀಟ್ ಅಸೆಂಬಲ್ ಆಗಿರೋದು ಇದು. ಆಮೇಲೆ ಈ ಯಾವುದೇ ಕ್ಯಾಮ್ರಾಗಳಿಗೆ NVR ಅವಶ್ಯಕತೆ ಇರೋದಿಲ್ಲ, DVR ಅವಶ್ಯಕತೆ ಇರೋದಿಲ್ಲ, ಕಂಪ್ಯೂಟರ್ ಅವಶ್ಯಕತೆ ಇರೋದಿಲ್ಲ, ವಿಜನ್ಸು ಎಲ್ಲ ಸೆಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ. ಯಾಕಂದರೆ ರೊಟೇಷನ್ ಕ್ಯಾಮ್ರಾ ಇದು 4G ಕ್ಯಾಮ್ರಾ ಆಗಿರೋದ್ರಿಂದ NVR DVR ವೈಫೈ ಇದು ಯಾವುದು ಅವಶ್ಯಕತೆ ಇರೋದಿಲ್ಲ. ಇನ್ಸ್ಟಾಲೇಷನ್ ತುಂಬ ಈಸಿ ಇರ್ತೈತಿ. ನಾನು ಹೇಳ್ತೀನಿ, ಈ ಪೋರ್ಷನ್ ಎಲ್ಲ ನಾವು ಅಸೆಂಬ್ಲ್ ಮಾಡಿಬಿಟ್ಟು ನಿಮಗೆ ಕಳಿಸ್ತೀವಿ. ರೈತರು ಏನಿಲ್ಲ, ಇದನ್ನು ಓಪನ್ ಮಾಡಿದರೆ ಇಲ್ಲಿ ಒಂದು ಮೆಮೊರಿ ಕಾರ್ಡ್, ಸಿಮ್ ಕಾರ್ಡ್ ಹಾಕ್ಲಿಕ್ಕೆ ಜಾಗ ಇರ್ತದೆ. ನಾವು ಮೆಮೊರಿ ಕಾರ್ಡ್ ಆಲ್ರೆಡಿ ಹಾಕಿರ್ತೀವಿ. ಈ ಜಾಗದಲ್ಲಿ ಒಂದು ಸಿಮ್ ಕಾರ್ಡ್ ಹಾಕ್ಕೊಂಡು ನಾವು ಈ ಕ್ಯಾಮ್ರಾನ ಕಳಿಸಿರ್ತೀವಿ. ಇಲ್ಲಿ 2 ರಿಂಗ್ ಇರುತ್ತೆ. ಆ ಪೈಪನ್ನು ತೋರಿಸ್ಕೊಂಡು 2 ರಿಂಗ್ ಟೈಟ್ ಮಾಡಿದ್ರೆ ಈ 3 ಬೋಲ್ಟ್ ಟೈಟ್ ಮಾಡೋದು. ಒಂದು ಅಪ್ಲಿಕೇಶನ್ ಲಿಂಕ್ ಕಳಿಸಿರ್ತೀವಿ. ಅಪ್ಲಿಕೇಶನಲ್ಲಿ ಹೋಗಿ ಈ QR ಕೋಡ್ನ ಸ್ಕ್ಯಾನ್ ಮಾಡಿದರೆ ಸಾಕು, ಕ್ಯಾಮ್ರಾ ಅವ್ರ ಮೊಬೈಲಿಗೆ ಕನೆಕ್ಟ್ ಆಗಿಬಿಡುತ್ತೆ. ಸೊ ಇಷ್ಟೇ ಬೆಲೆ. ಆಮೇಲೆ ಇದನ್ನು ನೋಡಿದರೆ ಸಾಕು, ರೈತರಿಗೂ ಗೊತ್ತಾಗುತ್ತೆ. ನಾವೂ ಗೈಡ್ ಮಾಡ್ತೀವಿ. ಪೂರ್ತಿ ಅವರು ಸಂಪೂರ್ಣವಾಗಿ ಲೈವ್ ಬರೋವರೆಗೂ ಅದನ್ನೆಲ್ಲ ಇನ್ಸ್ಟಾಲೇಷನ್ ಮಾಡಿಸಿ ನಾವು ಅದ್ರ ಬಗ್ಗೆ ಏನೇನು ಮಾಹಿತಿ ಬೇಕು ಎಲ್ಲ ಕೊಟ್ಟು ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಮದೇ ಇರ್ತೈತಿ. ಸೊ ಇದು ನಮಗೆ ಬರಲ್ಲ ಆಗಲ್ಲ ಅನ್ನೋ ಅವಶ್ಯಕತೆ ಇಲ್ಲ. ನಾವು ಅಲ್ಲಿಗೂ ಆಮೇಲೆ ಇದನ್ನು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಯಾವುದೇ ಟೆಕ್ನಿಷಿಯನ್ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಏನೂ ಇರಲ್ಲ. 2 ರಿಂಗ್ ಟೈಟ್ ಮಾಡೋದು, 3 ಬೋಲ್ಟ್ ಟೈಟ್ ಮಾಡೋದು, ಒಂದು QR ಕೋಡ್ ಸ್ಕ್ಯಾನ್ ಮಾಡೋದು ಅಷ್ಟೇ ಇರ್ತದೆ. ಸೊ ಅದ್ರ ಬಗ್ಗೆ ನೋಡಿದ್ರೆ ನಾವು ಅವ್ರಿಗೆ ಗೊತ್ತಾಗುತ್ತೆ, ನಾವು ಗೈಡ್ ಮಾಡ್ತಿರ್ತೀವಿ. ಸೊ ಈ ಒಂದು ಸ್ಪೆಷಾಲಿಟಿ ಇದೆ. ಯಾರೇ ರೈತರಿಗೆ ಅವಶ್ಯಕತೆ ಇದ್ದರೆ ನೀವು ನಮ್ಮನ್ನು ಭೇಟಿ ಮಾಡಿಬಿಡ್ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಅಥವಾ ನಮ್ಮ ಅಕೌಂಟಿಗೆ ನೀವು ಪೇಮೆಂಟ್ ಮಾಡಿದರೆ VRL ಅಥವಾ ಬೇರೆ ಟ್ರಾನ್ಸ್ಪೋರ್ಟ್ ಮೂಲಕ ನಾವು ನಿಮಗೆ ಸೇಫಾಗಿ ಕಳಿಸ್ಕೊಡ್ತೀವಿ. ಟ್ರಾನ್ಸ್ಪೋರ್ಟಲ್ಲಿ ಯಾವುದೇ ಡ್ಯಾಮೇಜ್ ಆಗಲ್ಲ. ತುಂಬ ಚೆನ್ನಾಗಿ ತುಂಬ ಟೈಟಾಗಿ ಪ್ಯಾಕಿಂಗ್ ಮಾಡಿರ್ತೀವಿ. ಇದುವರೆಗೆ 0 ಡ್ಯಾಮೇಜು ನಾವು ನಿಮಗೆ ರೈತರಿಗೆ ತಲುಪಿಸ್ಕೊಡ್ತೀವಿ. ಇನ್ಸ್ಟಾಲೇಷನ್ ಅವ್ರು ಮಾಡ್ಕೊಂಡ್ಬಿಟ್ರು ಅವ್ರ ಅಂಗೈಯಲ್ಲಿ, ಈ ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾವು ರಂಗೈಯಲ್ಲೇ ತನ್ನ ಕೃಷಿ ಜಮೀನು ಅಥವಾ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇಂಥದನ್ನೆಲ್ಲ ಅವ್ರು ನೋಡ್ಬೋದು. ಭದ್ರತೆಗೋಸ್ಕರ ಹೇಳಿ ಮಾಡಿಸಿದಂಥ ಕ್ಯಾಮ್ರಾ. ಆಮೇಲೆ ಈ ಕ್ಯಾಮ್ರಾಗಳು ಮಳೆಗಿರಲಿ ಬಿಸಿಲಿಗಿರಲಿ ಏನೂ ಆಗಲ್ಲ. ಯಾಕಂದರೆ ಇವಾಗ ನೋಡಿ, ಸಾಮಾನ್ಯ ದಿನಗಳಲ್ಲಿ ಪೆನಲ್ ಕೆಳಗಡೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಇವಾಗ ಕೆಲವರೆಲ್ಲ ನಾರ್ಮಲ್ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಅಂಥ ಬ್ಯಾಟ್ರಿ ಆದರೆ ಬಿಸಿಲಿಗೆ ತಡೆಯಲ್ಲ, ಚಳಿಗೆ ಮಳೆಗೆ ಕೂಲ್ಡ್ ಆಯ್ತು ಅಂದರೆ ಕೂಲ್ಡಿಗೆ ತಡೆಯಲ್ಲ. ಸೊ ಹಂಗಾಗಿ ನಾವು ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಯೂಸ್ ಮಾಡಿರೋದ್ರಿಂದ ಅದಕ್ಕೆ ಹೀಟ್ ರೆಸಿಸ್ಟೆನ್ಸ್ ಇರ್ತೈತಿ. ತುಂಬ ಹಲವಾರು ವರ್ಷಗಳ ಕಾಲ ಬಾಳಿಕೆ ಬರ್ತದೆ ಆ ಕ್ಯಾಮ್ರಾ. ಸೊ ನಾರ್ಮಲ್ ಬ್ಯಾಟ್ರಿ ಆದರೆ 6 ತಿಂಗಳಿಗೊಮ್ಮೆ 1 ವರ್ಷಕ್ಕೊಮ್ಮೆ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಂದ್ರೆ ಅದರ ಅವಶ್ಯಕತೆ ಇಲ್ಲ. ಆಮೇಲೆ ಮಳೆಗಿದ್ದರೂ ಕೂಡ ಏನಾಗಲ್ಲ, ಬಿಸಿಲಿಗಿದ್ದರೂ ಏನಾಗಲ್ಲ. ಕ್ಯಾಮ್ರಾ ಔಟ್ಡೋರ್ ಕ್ಯಾಮ್ರಾ, ಮಳೆಯಲ್ಲಿರಲಿ, ಚಳಿಯಲ್ಲಿರಲಿ, ಬಿಸಿಲಿಗಿರಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲ ಕಾಲಮಾನಗಳಲ್ಲೂ ರೈತರು ಇದನ್ನು ಯೂಸ್ ಮಾಡ್ಬೋದು. ತನ್ನ ಕೃಷಿ ಜಮೀನನ್ನು ಕಳ್ಳಕಾಕರಿಂದ ಅವರು ರಕ್ಷಣೆ ಮಾಡ್ಕೋಬೋದು ಅಂತ ಹೇಳಿ. 1 ವರ್ಷಗಳ ಕಾಲ ನಾವು ಇದನ್ನು ವಾರಂಟಿ ಕೊಟ್ಟಿರ್ತೀವಿ. ಅಷ್ಟರೊಳಗೆ ಫ್ರೀ ಸರ್ವಿಸ್ ಇರುತ್ತೆ. ಅದಾದಮೇಲೆ ಕೂಡ ರೈತನ ಹತ್ರ ಸಿಸ್ಟಮ್ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೂ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಸಾಲ್ವ್ ಮಾಡಿಕೊಡ್ಲಿಕ್ಕೆ ರೆಡಿ ಇರ್ತೀವಿ. ಆ ಥರ ಪ್ರಾಬ್ಲಮ್ ಬರಲ್ಲ.